ನಮಸ್ಕಾರ ವೀಕ್ಷಕರೇ, ನಿಮ್ಮ ವಿರುದ್ಧ ಯಾವುದೇ ಒಂದು ಕ್ರಿಮಿನಲ್ ಕೇಸ್ ದಾಖಲಾದಾಗ ಅದರಿಂದ ಹೇಗೆ ಹೊರಗಡೆ ಬರೋದು, ಈ ಕ್ರಿಮಿನಲ್ ಕೇಸಿಂದ ಶಿಕ್ಷೆ ಅಥವಾ ಜುಲ್ಮಾನೆ ಆಗದೆ ಹೇಗೆ ತಪ್ಪಿಸ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಇದ್ರೆ ಕೆಲವೊಂದು ಅವಕಾಶಗಳಿದೆ ಕಾನೂನಿನ ಅಡಿಯಲ್ಲಿ. ಯಾವ ರೀತಿಯಲ್ಲಿ ಇದನ್ನು ಸದುಪಯೋಗ ಪಡಿಸ್ಕೋಬೋದು ಅಂದರೆ, ನಾನೀಗ ಆಲ್ರೆಡಿ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೀನಿ ಕಾಂಪೌಂಡಬಲ್ ಅಫೆನ್ಸ್ ಮತ್ತು ನಾನ್ ಕಾಂಪೌಂಡಬಲ್ ಅಫೆನ್ಸ್ ಅಂತ. ಈ ಕಾಂಪೌಂಡಬಲ್ ಅಫೆನ್ಸ್ ಏನಿರುತ್ತೆ, ಇದರಲ್ಲಿ ನೀವು ರಾಜಿ ಸಂಧಾನದ ಮುಖಾಂತರ ನೀವು ಕೋರ್ಟ್ಗೆ ಹೋಗದೆ ಕೂಡ ಅಪರಾಧ ಪ್ರಕರಣಗಳಲ್ಲೂ ಕೂಡ ರಾಜಿಯನ್ನು ಮಾಡ್ಕೊಳ್ಳೋ ಮುಖಾಂತರ ಇದರಿಂದ ಹೊರಗಡೆ ಬರ್ಬೋದು. ಕೆಲವೊಂದು ಪ್ರಕರಣಗಳು ಅಪರಾಧದ ಸ್ವರೂಪದ ಮೇಲೆ ಅದನ್ನು ಕಾಂಪೌಂಡಬಲ್ ಅಥವಾ ನಾನ್ ಕಾಂಪೌಂಡಬಲ್ ಅಂತ ಹೇಳಲಾಗುತ್ತೆ. ಅದರ ವಿವರಣೆಯನ್ನು ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಕಾಂಪೌಂಡಬಲ್ ಅಫೆನ್ಸ್ ಇದ್ದಾಗ ನೀವು ಕೋರ್ಟ್ಗೆ ಹೋಗ್ದೇನೆ ಯಾರೋ ಈ ಅಪರಾಧ ಕೃತ್ಯದಿಂದ ನೊಂದಿರ್ತಾರೆ ಅಂಥವರು ಮತ್ತು ನೀವು ಸೇರಿಕೊಂಡು ಒಂದು ಒಪ್ಪಂದಕ್ಕೆ ಬಂದು ಅದನ್ನು ಯಾವ ರೀತಿಯಲ್ಲಾದರೂ ಒಪ್ಪಂದನ ಮಾಡ್ಕೊಳ್ಳೋ ಮುಖಾಂತರ ರಾಜಿ ಸಂಧಾನದ ಮುಖಾಂತರ ಕೋರ್ಟಿನ ಹೊರಗಡೆನೆ ನೀವು ಇತ್ಯರ್ಥಪಡಿಸ್ಕೊಂಡು ಈ ಒಂದು ಕ್ರಿಮಿನಲ್ ಅಪರಾಧದಿಂದ ಹೊರಗಡೆ ಬರ್ಬೋದು. ಅದೇ ರೀತಿ ಕೆಲವೊಂದು ಪ್ರಕರಣಗಳು ಕೋರ್ಟಲ್ಲೂ ಕೂಡ ರಾಜಿ ಸಂಧಾನಕ್ಕೆ ಅವಕಾಶಗಳನ್ನ ಮಾಡಿಕೊಡುತ್ತೆ. ಕೋರ್ಟಲ್ಲಿ ನೀವು ಈ ಒಂದು ಪ್ರಕರಣಗಳು ಹಾಜರಾತಿ ಸಂದರ್ಭದಲ್ಲಿ ಇಬ್ಬರು ಕೂಡ ಮಾತಾಡಿಕೊಂಡು ಕೋರ್ಟಿನ ಸಮ್ಮುಖದಲ್ಲಿ ಇಬ್ಬರು ಅಪ್ಲಿಕೇಶನ್ ಹಾಕ್ಕೊಂಡು ಈ ಕೇಸನ್ನು ಡಿಸ್ಮಿಸ್ ಮಾಡಿಸ್ಕೋಬೋದು. ನೀವು ರಾಜಿ ಸಂಧಾನನ ಮಾಡ್ಕೋಬೋದಾಗಿರುತ್ತೆ. ಮತ್ತೊಂದು ಮುಖಾಂತರ ಹೇಗೆ ಅಂದರೆ, ಈಗ ಕಾಂಪೌಂಡಬಲ್ ಅಫೆನ್ಸಲ್ಲಿ ಈ ರೀತಿಯಾದ ಅವಕಾಶಗಳಿದೆ. ಆದರೆ ನಾನ್ ಕಾಂಪೌಂಡಬಲ್ ಅಫೆನ್ಸಲ್ಲಿ ಯಾವುದೇ ಕಾರಣಕ್ಕೂ ಒಂದು ಅಪರಾಧ ಗಂಭೀರ ಸ್ವರೂಪದಾಗಿದ್ದಂಥ ಸಂದರ್ಭದಲ್ಲಿ ಶಿಕ್ಷೆ ಆಗಲೇಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಅಲ್ಲಿ ರಾಜಿ ಸಂಧಾನ ಮಾಡ್ಕೊಳ್ಳೋವಂಥ ಸಾಧ್ಯತೆಗಳು ಇರೋದಿಲ್ಲ. ಸಿವಿಲ್ ಕೇಸಲ್ಲಿ ಮಾತ್ರ ಈ ರೀತಿ ಅವಕಾಶ ಇರುತ್ತೆ. ಕ್ರಿಮಿನಲ್ ಕೇಸ್ಗಳಲ್ಲಿ ರಾಜಿ ಸಂಧಾನಕ್ಕೆ ಯಾವುದೇ ಚಾನ್ಸಸ್ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ನೀವು ಏನು ಮಾಡ್ಬೋದು, ಈಗ ಯಾರು ಆರೋಪಿಗಳಿರ್ತಾರೆ ಮತ್ತು ಯಾರು ತೊಂದರೆಗೊಳಗಾಗಿರ್ತಾರೆ ಮತ್ತು ಯಾರು ಅದಕ್ಕೆ ಪ್ರಮುಖವಾದ ಸಾಕ್ಷಿಗಳಿರ್ತಾರೆ ಎಲ್ಲರೂ ಕೂಡ ಒಪ್ಪಂದಕ್ಕೆ ಬಂದು ಕೋರ್ಟಿನ ಹೊರಗಡೆನೇ ಕೂಡ ನೀವೆಲ್ಲ ಒಪ್ಪಂದಗಳನ್ನ ಮಾಡ್ಕೊಳ್ಳೋದ್ರ ಮುಖಾಂತರ ಈ ಒಂದು ಅಪರಾಧಗಳು ಆಗೋಗಿರುತ್ತೆ ಮತ್ತು ಅದನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ಶಿಕ್ಷೆ ಬಿಟ್ಟು ಬೇರೆ ದಾರಿಗಳಿದೆ ಅಂತ ಅನಿಸಿದಾಗ ಅಥವಾ ಶಿಕ್ಷೆ ಕೊಡಿಸೋದ್ರಿಂದ ಯಾವುದೇ ರೀತಿ ಪ್ರಯೋಜನ ಇಲ್ಲ, ಇದನ್ನು ಬೇರೆ ರೀತಿಯಲ್ಲಿ ತೆಗೆದುಕೊಂಡು ಹೋಗೋಣ ಅಂತೇಳಿ ರಾಜಿ ಸಂಧಾನ ಮಾಡ್ಕೊಳ್ಳೋದ್ರ ಮುಖಾಂತರ ಒಪ್ಪಂದಕ್ಕೆ ಬಂದು ಅಲ್ಲಿ ನೀವು ಕೋರ್ಟಿಗೆ ಹಾಜರಾದಂಥ ಸಂದರ್ಭದಲ್ಲಿ ಸಾಕ್ಷಿಗಳೇನಿರುತ್ತೆ ಅದಕ್ಕೆ ವ್ಯತಿರಿಕ್ತವಾದಂಥ ಸಾಕ್ಷ್ಯಾಧಾರಗಳನ್ನ ಕೊಡುವಂಥದ್ದು ಅಥವಾ ಅದಕ್ಕೆ ನೀವು ಕೊಟ್ಟಿರೋಂಥ ಸಾಕ್ಷ್ಯಗಳನ್ನು ಮನವೊಲಿಸಿ ಅವರು ಅಲ್ಲಿ ಸಾಕ್ಷಿ ಹೇಳ್ದೇ ಇರೋ ರೀತಿ ಮಾಡೋದ್ರ ಮುಖಾಂತರ ಅಥವಾ ಮುಖ್ಯವಾಗಿ ಅವಶ್ಯಕವಾದಂಥ ಪ್ರಕರಣವನ್ನು ಸಾಬೀತುಪಡಿಸಲು ಅವಶ್ಯಕವಾದ ಸಾಕ್ಷಿ ಆಧಾರಗಳ ಕೊರತೆ ಉಂಟಾಗುವಂತೆ ಮಾಡೋದ್ರ ಮುಖಾಂತರ ರಾಜಿ ಮಾಡ್ಕೋಬೋದಾಗಿರುತ್ತೆ. ಆದರೆ ಇದು ಕೋರ್ಟಿನ ಮುಖಾಂತರ ಅಲ್ಲ, ಇದು ನೀವೇ ಮಾಡ್ಕೊಳ್ಳೋದ್ರ ಮುಖಾಂತರ ಇದನ್ನು ಅಥವಾ ನಿಮ್ಮ ವಕೀಲರ ಮುಖಾಂತರ ಇದನ್ನು ಮಾಡಿಸ್ಬೇಕಾಗುತ್ತೆ. ಕೋರ್ಟಿನಲ್ಲಿ ಯಾವುದೇ ರೀತಿ ಅವಕಾಶ ಇರೋದಿಲ್ಲ. ವಕೀಲರ ಮುಖಾಂತರ ಈ ರೀತಿಯಾಗಿ ರಾಜಿಯನ್ನು ಕೂಡ ಮಾಡಿಸ್ಕೋಬೋದಾಗಿರುತ್ತೆ.